ಇದ್ದಕ್ಕಿದ್ದಂತೆ ಫುಲ್ ಗರಂ ಆದ ರಿಷಾ ಜೋರು ಧ್ವನಿಯಲ್ಲಿ ನಿನ್ನ ಹತ್ರ ನಾನು ಅನ್ನಿಸಿಕೊಳ್ಳಲಾಗಿಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಕಾವ್ಯ 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 ಅಂತಾನೆ ಇರ್ತೀಯಾ ಅಂತ ಕಿರುಚಾಡಿದ್ದಾರೆ. ದೊಡ್ಡ ಮನೆಯಲ್ಲಿ ಹೊಸ ಹೊಸ ಟಾಸ್ಕ್ಗಳನ್ನ ಕೊಡಲಾಗ್ತಾ ಇದೆ. ಬಿಗ್ ಬಾಸ್ನಿಂದ ಈ ವಾರ ಹೊರ ಹೋಗಲಿರುವ ಸ್ಪರ್ಧಿಗಳ ಲಿಸ್ಟ್ ಘೋಷಣೆ ಕೂಡ ಆಗಿದೆ. ಒಟ್ಟು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದರಿಂದ ನಾಮಿನೇಟ್ ಆದವರ ಎದೆ ಢವ ಢವ ಅಂತ ಇದೆ. ಅದರ ಬೆನ್ನಲ್ಲೇ ಕಾವ್ಯಕ್ಕಾಗಿ ಗಿಲ್ಲಿ ಹಾಗೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಿಷಾ ಗೌಡ ಮಧ್ಯೆ ಜಗಳವೇ ಆಗೋಗಿದೆ. ಸ್ಪರ್ಧಿಗಳೆಲ್ಲ ಬೆಡ್ ಮೇಲೆ ಇರುವಾಗ ರಿಷಾ ಗೌಡ ಹಾಗೂ ಗಿಲ್ಲಿ ನಡುವೆ ವಾಕ್ ಸಮರ ನಡೆದಿದೆ. ಕಾವ್ಯ ಒಂದು ಸಾರಿ ಜಗಳ ಆಡಿದ್ರೆ ಲೈಫ್ನಲ್ಲಿ ಮತ್ತೆ ಮಾತನಾಡಲ್ಲ. ಕಾವ್ಯಗೆ ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು ಅಷ್ಟೇ ಅಂತ ಚಂದ್ರಪ್ರಭಾ ಬಳಿ ಕುಳಿತು ಗಿಲ್ಲಿ ನಟ ಹೇಳ್ತಾ ಇದ್ದ. ಗಿಲ್ಲಿ ಮಾತಿಗೆ ಕಾವ್ಯ ನಗ್ತಾ ಇದ್ಲು. ಆದ್ರೆ ಇದೇ ವೇಳೆ ಇನ್ನೊಂದು ಬೆಡ್ ಮೇಲೆ ಇದ್ದ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಿಷಾ, ಗಿಲ್ಲಿ ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಗಿಲ್ಲಿ ನೀನ್ ಎಲ್ರಿಗೂ ಬಕೆಟ್ ಹಿಡಿತಾ ಇದೆಯಾ ಅಂತ ಟಕ್ಕರ್ ಕೊಟ್ಟಿದ್ದಾನೆ. ಇದ್ದಕ್ಕಿದ್ದಂತೆ ಫುಲ್ ಗರಂ ಆದ ರಿಷಾ ಜೋರು ಧ್ವನಿಯಲ್ಲಿ ನಿನ್ನ ಹತ್ರ ನಾನು ಅನ್ನಿಸಿಕೊಳ್ಳಲಾಗಿಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಕಾವ್ಯ 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 ಅಂತಾನೆ ಇರ್ತೀಯಾ ಅಂತ ಕಿರುಚಾಡಿದ್ದಾರೆ. ನನ್ನ ಹತ್ರ ನೀನು ಕಾಲು ಎಳಿಬೇಡ, ನೀನು ಫ್ರೀ ಪ್ರಾಡಕ್ಟ್ ಅಂತ ಗಿಲ್ಲಿ ನಟನೆಗೆ ಹೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಮಲ್ಲ ಯುದ್ಧ ತಾರಕಕ್ಕೇರಿದ್ದು, ನೀನು ಬಕೆಟ್ ಎಂದಿದ್ದಕ್ಕೆ ನೀನು ಡ್ರಮ್ ಅಂತ ಗಿಲ್ಲಿ ಬಿಗ್ ಆನ್ಸರ್ ಮಾಡಿದ್ದಾರೆ.